ಶ್ರಾದ್ದೇ ಅಶುಚಿಂ ದದ್ಯಾ ಚಿತ್ರಕುಷ್ಟಿ ಪ್ರಜಾಯತೆ. ತಂದೆ ತಾಯಿಗಳ ಕಾರ್ಯ ಮಾಡುವಾಗ ಏನಾದರೂ ಮೈಲಿಗೆಯಿಂದ ಅನ್ನವನ್ನು ಬಡಿಸಿ ಮಾಡಿದ ಅಂತಾದರೆ ಚಿತ್ರಕುಷ್ಠರೋಗದವನಾಗಿ ಹುಟ್ಟುತ್ತಾನೆ. ಯಾರಾದರೂ ತನಗಿಂತ ಗುರುಗಳನ್ನು ಹಿರಿಯರನ್ನು ಜೋರು ಮಾಡಿ ಅಪಮಾನ ಮಾಡಿದ್ದ ಅಂತಾದರೆ ಅಪಸ್ಮಾರ ಅಂದರೆ ಫಿಟ್ಸ್, ಈ ರೋಗ ಬರುತ್ತಂತೆ. ಯಾರಿಗಾದರೂ ಫಿಟ್ಸ್ ಬಂದರೆ ಅವ್ರು ಎದ್ದ ಮೇಲೆ ಅವ್ರಿಗೆ ಹೇಳಬೇಡಿ ಯಾವ ಜನ್ಮದಲ್ಲಿ ಯಾವ ಗುರುಗಳನ್ನು ಬೈದಿದೆಯೋ ಅನುಭವಿಸ್ತಾ ಇದೆಯಾ ಅನ್ನಬಾರ್ದು. ಅಂದರೆ ಏನು, ಮಾಡ್ದವನ ಪಾಪ ಆಡ್ದವನ ಬಾಯಲ್ಲಿ ಬಂದುಬಿಡುತ್ತೆ. ಹಾಗಾದ್ರೆ ನಾವೇನು ತಿಳ್ಕೊಳ್ಬೇಕು, ನಾವು ಅನ್ನಬಾರ್ದು ಅಂತ ತಿಳ್ಕೊಳ್ಬೇಕಷ್ಟೇ. ಯಾರಾದರೂ ಆ ಕಾಯಿಲೆ ಇದ್ದವ್ರು ನೋಡಿದಾಗ ಇದು ನಮಗೆ ಬರಬಾರ್ದು ಅಂದರೆ ನಾವು ಜೀವನದಲ್ಲಿ ಹೀಗಿರಬೇಕು. ನಿಂದಕೋ ವೇದಶಾಸ್ತ್ರಾನಾಂ ಪಾಂಡುರೋಗಿ ಭವೇದ್ರುವಂ. ವೇದಶಾಸ್ತ್ರ ನಿಂದಕನಾದವ ಪಾಂಡುರೋಗ ಅಂದರೆ ಒಂಥರ ಬಿಳಿಚಿಕೊಳ್ಳುವಂಥದ್ದು. ಕೂಟ ಸಾಕ್ಷಿ ಭವೇನ್ಮೂಕಃ. ಯಾರಾದರೂ ಸುಳ್ಳು ಸಾಕ್ಷಿ ಹೇಳಿ ಒಂದು ಜೀವನವನ್ನೋ ಒಂದು ಮನೆಯನ್ನೋ ಒಂದು ಇದನ್ನೋ ಹಾಳು ಮಾಡಿದ್ದ ಅಂತಾದರೆ ಆ ಜನ್ಮಾಂತರದಲ್ಲಿ ಮೂಗನಾಗಿ ಹುಟ್ಟುತ್ತಾನೆ, ನಾಲಿಗೆನೇ ಇಲ್ದಾಗ ಮಾಡ್ತಾನೆ. ದೇವರು ನಾಲಿಗೆ ಕೊಟ್ಟದ್ದು ಸತ್ಯಂ ಪರಂ ಧೀಮಹಿ, ಸತ್ಯವನ್ನು ನುಡಿಯುವ ಸಲುವಾಗಿ ಭಗವಂತನ ಸ್ಮರಣೆಗಾಗಿ ಕೊಟ್ಟದ್ದು. ನಮ್ಮ ಯಾರ ಹತ್ರ 2-3 ನಾಲಿಗೆ ಇಲ್ಲ ರೀ, ಇರೋದೇ ಒಂದು ನಾಲಿಗೆ, ಅದನ್ನು ಮಡಿಲಿಟ್ಕೊಳ್ಬೇಕು. ಅದನ್ನು ಅಪವಿತ್ರ ಮಾಡಬಾರ್ದು, ಕೆಟ್ಟ ಮಾತಾಡಬಾರ್ದು. ದೇವರನ್ನು ಮುಟ್ಟುವ ಸಂದರ್ಭ ಬಂದರೆ ಆ ಕೈ ಎಲ್ಲೆಲ್ಲ ಹಾಕ್ಕೋಬಾರ್ದು, ಮಡಿಲಿಟ್ಕೊಂಡಿರ್ಬೇಕು. ಯಾಕೆ ದೇವರು ಮುಟ್ಟೋ ಕೈ ಇದು. ಯಾವ ಕೈ ಟೇಬಲ್ ಕೆಳಗೆ ಹೋಗುತ್ತೆ, ಲಂಚ ತಗೊಳುತ್ತೆ, ಆ ಕೈಗೆ ದೇವರನ್ನು ಮುಟ್ಟುವ ಯೋಗ್ಯತೆ ಇಲ್ಲ. ಯಾವುದು ಅನ್ಯಾಯ ಮಾಡುತ್ತೆ, ಯಾರಿಗೆ ಇನ್ನೊಬ್ರಿಗೆ ಮೋಸ ಮಾಡುತ್ತೆ, ಆ ಕೈ ಅನ್ಫಿಟ್. ಯಾವುದಕ್ಕೆ? ದೇವರ ಪೂಜೆಗೆ. ಕಣ್ಣು, ಕೈಕಾಲು, ಕಿವಿ, ನಾಲಿಗೆ ದೇವರು ತನಗಾಗಿ ಕೊಟ್ಕೊಂಡಿರೋದು, ದೇವರು ಕೊಟ್ಟದ್ದು. ಅದನ್ನು ದೇವರಿಗೆ ಕೊಡಬೇಕಿದೆ. ಅದನ್ನು ಬಿಟ್ಟು ದೇವರು ಕೊಟ್ಟ ನಾಲಿಗೆಯಲ್ಲಿ ಸುಳ್ಳಾಡಿದ ಅಂತಾದರೆ ಮೂಕಃ. ನೋಡಿ, ಕಾಣಸ್ಯಾತ್ ಪಂಕ್ತಿಭೇದಕಃ. ಒಂದೇ ಸಾಲಲ್ಲಿ ಊಟಕ್ಕೆ ಕೂತಾಗಿ ಇವರು ನಮ್ಮವರು ಅಂತ ತುಂಬ ಬಡಿಸಿ ಇವರೇನು ಬೇಕಿಲ್ಲ, ಇವರು ದುಡ್ಡು ಕೊಡೋಲ್ಲ ಅಂತೇಳಿ ಕಮ್ಮಿ ಹಾಕದ ಅಂತಾದರೆ ಒಕ್ಕಣ್ಣಿನವನಾಗಿ ಹುಟ್ಟುಬಿಡ್ತಾನೆ. ಹುಟ್ಟುವಾಗಲೇ ಒಂದು ಕಣ್ಣು ಗೋವಿಂದ. ಇದಕ್ಕಿಂತ ಆಶ್ಚರ್ಯ ಅನೋಷ್ಟಃ ಸ್ಯಾದ್ ವಿವಾಹಗ್ನಃ. ಯಾರಾದರೂ ಮದುವೆ ಮುಂಜಿಗೆ ಹೋಗಿ ಆ ಮದುವೆ ಮುಂಜಿ ನಿಲ್ಲಿಸಿಬಿಟ್ಟ ಅಂತಾದರೆ ಯಾವುದಾದ್ರೂ ಒಂದು ಜನ್ಮದಲ್ಲಿ ತುಟಿ ಹರಕದವನಾಗಿ ಹುಟ್ಟುತ್ತಾನಂತ. ಅನೋಷ್ಟ, ಓಷ್ಟ ಅಂದರೆ ತುಟಿ ಹರಿದೋಗ್ಬಿಡುತ್ತೆ. ದಾಸರು ಹೇಳ್ತಾರೆ, ಮತ್ತೆ ಮದುವೆ ಮುಂಜಿ ಸಮಯಕ್ಕೆ ನಾ ಪೋಗಿ ಸತ್ತ ಸುದ್ದಿಯ ಪೇಳಿದೆ ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು. 1000 ಸುಳ್ಳು ಹೇಳಿ ಒಂದು ಒಳ್ಳೆ ಕಲ್ಯಾಣ ಮದುವೆಯನ್ನು ಮಾಡಿಸ್ಬೇಕು, ಒಂದು ಕುಟುಂಬ ನಿಲ್ಲಿಸಬೇಕು. ಚೆನ್ನಾಗಿರೋರ್ನ ಏನಾದರೂ ನೀವು ಮಧ್ಯೆ ಹೋಗಿ ಆ ಮದುವೆ ನಿಲ್ಲಿಸೋದೋ, ಆ ಕುಟುಂಬ ಒಡೆಯೋದೋ ಇದೆಲ್ಲ ಮಾಡಿದ್ರಿ ಅಂತಾದರೆ ಅನೋಷ್ಟಃ ತುಟಿ ಹರಕನಾಗಿ ಹುಟ್ಟುತ್ತಾನೆ. ಇದಕ್ಕಿಂತ ಭಯಾನಕ ಏನು ಗೊತ್ತಾ? ಜನ್ಮಾಂಧಃ ಪುಸ್ತಕಂ ಹರೇತ್. ಯಾರ್ದಾರು ಮನೇಲಿ ಪುಸ್ತಕ ಓದ್ತಾ ಹಾಗೆ ಬ್ಯಾಗ್ ಹಾಕ್ಕೊಂಡು ಮನೆಗೆ ಹೋಗ್ಬಿಟ್ಟ ಅಂತಾದರೆ ಹುಟ್ಟು ಕುರುಡನಾಗ್ಬಿಡ್ತಾನೆ. ನೋಡಿ, ಯಾರ್ಯಾರು ಪುಸ್ತಕ ಎಲ್ಲೆಲ್ಲಿ ತೊಗೊಂಡು ಹೋಗ್ತೀರಿ ವಿಚಾರ ಮಾಡಿ. ಗೋ ಬ್ರಾಹ್ಮಣ ಪದಗಾತಾತ್ ಕಂಜಪ್ಪಂಗುಶ್ಚ ಜಾಯತೆ. ಯಾರಾದರೂ ಗೋವನ್ನು, ಬ್ರಾಹ್ಮಣರನ್ನು, ಹಿರಿಯರನ್ನು, ಹೆತ್ತವರನ್ನು, ಹೊತ್ತವರನ್ನು ಒದಿತೀನಿ ಅಂದರೆ ಸಾಕು, ಒಂದು ಕಾಲು ಜನ್ಮಾಂತರದಲ್ಲಿ ಕಳ್ಕೊಳ್ತಾನೆ. ಒದ್ದೇ ಬಿಟ್ಟ ಅಂದರೆ ಹೆಳವನಾಗಿ 2 ಕಾಲು ಕಳ್ಕೊಳ್ತಾನೆ. ಗದ್ಗದೋ ಅನೃತವಾದಿ ಸ್ಯಾದ್. ಗದ್ಗದ ಅಂದರೆ ಬಿಕ್ಕಲು, ಮಾತಾಡುವಾಗ ಕಂಟಿನ್ಯೂಟಿ ಇಲ್ಲ, ಅವನು ಬಿಕ್ಕಲಿಸ್ತಾನೆ. ಕಾರಣ ಏನಂದರೆ ಅನೃತವಾದಿ, ಸುಳ್ಳನ್ನೇ ಪ್ರೂವ್ ಮಾಡೋದು. ತಾನು ಹೇಳಿದ್ದೇ ಸರಿ, ಸುಳ್ಳೇ ಆದರೆ ಅದನ್ನೇ ಯಾರು ಹೇಳಿದ್ರು ಕೇಳ. ಕೆಲವರಿಗೆ ನಿಜ ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ, ಸುಳ್ಳು ಹೇಳಿದ್ರೆ ಭಾರಿ ಇಂಟ್ರೆಸ್ಟ್ ಕರೆಕ್ಟ್ ಕೇಳ್ತಿರ್ತಾರೆ. ಅವರು ಜನ್ಮಾಂತರದಲ್ಲಿ ಕಿವಿಡರಾಗಿ ಹೋಗ್ತಾರಂತ.
ಗರದಸ್ಯ ಜಡೋನ್ಮತ್ತ ಕಲ್ವಾಟೋ ಅಗ್ನಿಪ್ರದಾಯಕ. ಗರ ಅಂದರೆ ವಿಷ, ದಹ ಅಂದರೆ ಕೊಟ್ಟವ. ಗರದಹ ಅಂದರೆ ವಿಷಪಾನ ಮಾಡಿಸಿ ಯಾರನ್ನಾರು ಕೊಂದಿದ್ದ ಅಂದರೆ ಮೂರ್ಖನಾಗಿ ಹುಚ್ಚನಾಗಿ ಜನ್ಮಾಂತರದಲ್ಲಿ ಹುಟ್ಟುಬಿಡ್ತಾನೆ. ಕಲ್ವಾಟೋ ಅಗ್ನಿಪ್ರದಾಯಕ, ಇನ್ನೊಬ್ಬರ ಮನೆಗೆ ಬೆಂಕಿ ಹಾಕಿದ್ದ ಅಂದರೆ ಜನ್ಮಾಂತರದಲ್ಲಿ ಹುಟ್ಟುವಾಗಲೇ ತಲೆಯಲ್ಲಿ ಕೂದಲಿರಲ್ಲ, ಜನ್ಮಾಂತರಕ್ಕೆ ಕೂದಲೇ ಬರಲ್ಲ. ಹೀನ ಜಾತೋ ಪ್ರಜಾಯೇತ ರತ್ನಾಮ ಅಮಪಹಾರಕ. ಯಾರು ರತ್ನವನ್ನು ಕದ್ದಿದ್ದ ಅಂತಾದರೆ ಖುನಕಃ, ಅವನಿಗೆ ಉಗುರೆಲ್ಲ ಸೊಟ್ಟು ಹುಟ್ಟತ್ತು. ಅನ್ನಹರ್ತ ಭವೇದಾಕುಹು, ಅನ್ನವನ್ನು ಕದ್ದವ ಇಲಿಯಾಗಿ ಹುಟ್ಟುತ್ತಾನಂತ. ನೋಡಿ ಆಶ್ಚರ್ಯ. ಯಾರು ಅನ್ನಗಿನ್ನ ಕದ್ರಿ ಮುಗೀತು, ತೊಗೊಂಡು ಹೋಗೋ ಪ್ರಸಂಗದಲ್ಲಿ ಹೇಳಿ ಕೇಳಿ ತೊಗೊಂಡು ಹೋಗ್ಬೇಕಂತ, ಹಾಗೆ ತೊಗೊಂಡು ಹೋಗುವ ಹಾಗಿಲ್ಲ. ಶಲಭೋ ಧಾನ್ಯಹಾರ, ಶಲಭ ಅಂದರೆ ಮಿಡತೆ, ಧಾನ್ಯವನ್ನು ಕದ್ದವ ಮಿಡತೆಯಾಗಿ ಹುಟ್ಟುತ್ತಾನೆ. ನೀರನ್ನು ಕದ್ದವ ಜಾತಕ ಪಕ್ಷಿಯಾಗಿ ಹುಟ್ಟುತ್ತಾನೆ. ವಿಷಹರ್ತಾಶ್ಚ ವೃಶ್ಚಿಕಾ, ವಿಷ ಅಂದರೆ ವಿಷ ಅಂತಂದರೆ ನಾವು ತಗೊಳ್ಳುವ ಮಾತ್ರೆ ಇತ್ಯಾದಿ ಎಲ್ಲವೂ ಕೂಡ ಆ ಪದಾರ್ಥಗಳೇನಿದೆ ಅದನ್ನು ಕದ್ದ ಅಂತಾದರೆ ಚೇಳಾಗಿ ಹುಟ್ಟುತ್ತಾನೆ. ಹೂವು, ಹಣ್ಣು, ವಿಳ್ಳೆದೆಲೆ, ಅಡಿಕೆ ಇಂಥದ್ದೇನಾದರೂ ಕದ್ರಿ ಅಂದರೆ ಜನ್ಮಾಂತರದಲ್ಲಿ ಸ್ಯಾದ್ ವಾನರೋ ಜಾಯತೆ ವನೆ, ಕೋತಿಯಾಗಿ ಹುಟ್ಟಬೇಕಂತ. ಮೃಗವ್ಯಸನೀಯಸ್ಸು ಛಾಗಸ್ಯಾನ್ ವದಿಕಗೃಹೇ. ಮೃಗವ್ಯಸನಿ ಅಂದರೆ ಬೇಟೆ ಆಡೋ ದುರ್ಬುದ್ಧಿ. ಸುಮ್ಮನೆ ಪಾಪ ಅವುಪಾಡಿಗೆ ಅವಿರುತ್ತೆ ಪ್ರಾಣಿ ಸ್ವಚ್ಛಂದವಾಗಿ, ಅದನ್ನು ಕೊಂದಾಕೋ ಬುದ್ಧಿ ಯಾರಿಗಾದರೂ ವಿಹಾರ ಇದ್ದರೆ ಅವನು ಕಟುಕರ ಮನೆಯ ಮೇಕೆಯಾಗಿ ಹುಟ್ಟುತ್ತಾನೆ. ಯೋ ಮೃತೋ ವಿಷಪಾನೇನ ಕೃಷ್ಣ ಸರ್ಪೋ ಭವೇದ್ಗಿರಾಹ. ಯಾರಾದರೂ ವಿಷ ಕುಡಿದು ಸಾಕಪ್ಪ ಸಾಕು ಅಂತ ಪ್ರಾಣ ಬಿಟ್ಟರೋ ನಿರ್ಜನವಾದ ಬೆಟ್ಟದ ಮೇಲೆ ಕಪ್ಪು ಬಣ್ಣದ ಹಾವಾಗಿ ಕಾಳಿಂಗ ಸರ್ಪವಾಗಿ ಹುಟ್ಟಬೇಕಾಗತ್ತೆ. ಕೆಲವರು ಸಣ್ಣ ಪುಟ್ಟ ವಿಷಯಕ್ಕೇ ಮನೇಲೇನೋ ಒಂದು ಸಣ್ಣ ಪುಟ್ಟ ವಿಷಯ ಬಂದರೆ ಸಾಕಾಗಿದೆ, ನಾನು ವಿಷ ಕುಡಿದು ಸಾಯೋಣ ಅನಿಸುತ್ತೆ, ವಿಷ ಕುಡಿದು ಸತ್ತರೆ ಏನಾಗುತ್ತೆ ಅಂತ ತಿಳ್ಕೊಳ್ಳಿ. ಇದಕ್ಕಿಂತ ಒಳ್ಳೆ ಜನ್ಮ ಸಿಗಲ್ಲ. ಮರಳಿ ಈ ಪರಿ ಜನ್ಮ ಬರುವ ಹವಣಿಕೆಯಂತೂ ಇಲ್ಲ. ಪಾಸ್ಟ್ ಈಸ್ ಪಾಸ್ಟ್. ಬ್ರಹ್ಮದೇವರಿಗೂ ಕೂಡ ಕಳೆದ ಒಂದು ದಿನ, ಕಳೆದ ಒಂದು ಸೆಕೆಂಡ್ ವಾಪಸ್ ಬರಲ್ಲಂತ. ಅವ್ರಿಗೆ ಬರಲ್ಲ ಅಂದಮೇಲೆ ನಮಗೆ ನಿಮಗೆಲ್ಲಿ ಬರುತ್ತೆ? ದೇವರು ಈಗೇನು ಕೊಟ್ಟಿದ್ದಾನೆ ಮ್ಯಾಕ್ಸಿಮಮ್, ಇದಕ್ಕಿಂತ ಉತ್ತಮವಾದದ್ದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇರುವ ಜೀವ ಜಾತದಲ್ಲಿ ಟಾಪ್ ಮೋಸ್ಟ್ ಉತ್ತಮವಾದ ಕ್ವಾಲಿಟಿ ಮನುಷ್ಯ ಜನ್ಮ. ಅದರೊಳಗೂ ಭಗವಂತನ ತತ್ವವನ್ನು ತಿಳಿದುಕೊಳ್ಳುವ ಬುದ್ಧಿ ಇರುವ ಜನ್ಮ, ದೇವರಿಗೆ ನಮಸ್ಕಾರ ಮಾಡುವ ಮನಸ್ಸಿರುವ ಜನ್ಮ, ತಲೆ ಇರುವ ಜನ್ಮ, ಕಿವಿ ಇರುವ ಜನ್ಮ. ನಾಯಿಗೆ ಕಿವಿ ಇದೆ, ನರಿಗೆ ಕಿವಿ ಇದೆ, ಇಲಿಗೆ ಕಿವಿ ಇದೆ. ಅವು ಯಾವ ಪುರಾಣಕ್ಕೆ ಬರಲ್ಲ ರೀ. ಕಿವಿ ಇದ್ದೇನು ಪ್ರಯೋಜನ? ದೇವರ ಕತೆ ಕೇಳದೆ ಇದ್ಮೇಲೆ. ನಾಯಿ ಹಗಲು ರಾತ್ರಿ ಬೊಗಳುತ್ತೆ, ಯಾಕೆ? ನಾಲ್ಗೆ ಇದೆ. ಎಲ್ಲ ಪ್ರಾಣಿಗಳಿಗೆ ನಾಲ್ಗೆ ಇದೆ, ಕಪ್ಪೆಗೆ ನಾಲ್ಗೆ ಇದೆ. ಏನು ಹಗಲು ರಾತ್ರಿ ವಟ 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 ಅನ್ನತ್ತದು. ನಮಗೂ ನಾಲ್ಗೆ ಇದೆ, ಬರೀ ವಾಟ್ 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 ಅಂದ್ಕೊಂಡು ತಿರುಗಿಬಿಟ್ರೆ ಕಪ್ಪೆಗೂ ನಮಗೂ ಏನು ವ್ಯತ್ಯಾಸ? ನಾಲ್ಗೆ ಇದ್ದಾಗ, ಕಿವಿ ಇದ್ದಾಗ, ಕಣ್ಣಿದ್ದಾಗ, ಕೈ ಇದ್ದಾಗ, ಕಾಲಿದ್ದಾಗ, ತಲೆ ಇದ್ದಾಗ, ತಲೆ ಒಳಗೆ ಬುದ್ಧಿ ಬೇರೆ ಇದ್ದಾಗ ಕಳ್ಕೊಳ್ಬಾರ್ದು. ತುಂಬ ಜನ ಏನಾದ್ರು ಈ ಜನ್ಮ ಸಾಕಾಗಿದೆ ಅಂತಾರೆ. ಇನ್ಯಾವ ಜನ್ಮ ಬೇಕು ನಿಮಗೆ? ನರಿ ಬೇಕಾ? ನಾಯಿ ಬೇಕಾ? ಅದು ಒಳ್ಳೆ ಜನ್ಮನ? ಅಲ್ಲೇ ಆರಾಮಾಗಿರ್ತೀರಾ? ಹೋಗಲ್ಲೇ. ಯಾರು ಮನೆಯಲ್ಲಿ ಸಮಾಜದಲ್ಲಿ ನಿರಂಕುಶ ಸ್ವಭಾವ ಸ್ಯಾತ್ ಕುಂಜರೋ ಜಾಯತೆ ನಿರ್ಜನೇ ವನೆ. ಯಾರು ನಿರಂಕುಶ ಸ್ವಭಾವ, ಯಾರ ಮಾತು ಕೇಳ, ತನ್ನಿಚ್ಛೆ ತಾನೆ, ಅಂಥವರು ಜನ್ಮಾಂತರದಲ್ಲಿ ಆನೆಯಾಗಿ ಹುಟ್ಟುಬಿಡ್ತಾರೆ. ನೋಡಿ, ವೈಶ್ವದೇವಮಕರ್ತಾರ ಸರ್ವಭಕ್ಷಾಶ್ಚ ಯೇ ದ್ವಿಜ. ಯಾರು ವೈಶ್ವದೇವವನ್ನು ಮಾಡದೆ ಊಟ ಮಾಡ್ತಾರೆ, ಯಾರು ಬ್ರಾಹ್ಮಣನಾಗಿಯೂ ಕೂಡ ತಿನ್ಬೋದೋ ತಿನ್ನಬಾರ್ದೋ ಯೋಚನೆಯೇ ಇಲ್ಲ,
ತುಂಬ ಚೆನ್ನಾಗಿತ್ತು ಆಚಾರ, ಒಂದು ಬಾಯಿಗೆ ಹಾಕ್ಕೊಂಬಿಟ್ಟೆ, ಮುಗೀತೆ ನಿನ್ನ ಕತೆ ಅಂತ. ಸರ್ವಭಕ್ಷಾಶ್ಚ, ಸಿಕ್ಕಿದ ಮಡಿ ಇಲ್ಲ, ಮೈಲಿಗೆ ಇಲ್ಲ, ತಿನ್ನಬಾರ್ದು ಇಲ್ಲ. ಯಾವ ದೇವರು ಹೇಳ್ತಾನೆ ಕೃಷ್ಣ, ಯುಕ್ತಾಹಾರ ವಿಹಾರಸ್ಯ, ದೇವರ ಪರಮಾನುಗ್ರಹ ಆಗಬೇಕಂದ್ರೆ ನಿಮ್ಮದು ಆಹಾರ ವಿಹಾರ ಮೆಥಡ್ಡು ಚೆನ್ನಾಗಿರಬೇಕು. ಸಿಕ್ಕಲ್ಲಿ ತಿಂದವ್ರಿಗೆ, ಸಿಕ್ಕಾಗಿ ತಿನ್ನುವವರಿಗೆ, ನಾಲಿಗೆ ಕೈಯಲ್ಲೇ ತಮ್ಮ ಜೀವನ ಕೊಟ್ಟವರಿಗೆ, ನಾಲಿಗೆ ರುಚಿಗಾಗಿಯೇ ಬದುಕಿರುವವರಿಗೆ ಭಗವಂತನ ಅನುಗ್ರಹ ಎಂದೂ ಆಗೋಲ್ಲ. ತಿನ್ನಲಿಕ್ಕೆ ಬದುಕಿರ್ತಾರೆ, ನಾಳೆ ಏನು ನಾಡಿದ್ದೇನು, ಸಾಯಂಕಾಲ ಏನು ಫಳಾರ ಮಾಡೋದು, ಮಧ್ಯಾಹ್ನ ಎಲ್ಲಿ ಹೋಗೋದು, ಶನಿವಾರ ಬಂತು ಇವತ್ತು ಯಾವ ಹೋಟ್ಲಿಗೆ ಹೋಗೋದು, ಇದೇ ಯೋಚನೆ ಇದ್ರಿ ಅವನೇನಾಗ್ತಾನೆ, ಅಪರೀಕ್ಷಿತ ಭೋಕ್ತಾರ. ಊಟ ಮಾಡುವಾಗ ಪರೀಕ್ಷೆ ಮಾಡಬೇಕಂತೆ. ಯಾರು ಮನೆಗೆ ನಾಳೆ ನಮ್ಮನೆಗೆ ತೀರ್ಥ ಪ್ರಸಾದಕ್ಕೆ ಬರಬೇಕು, ನಾಳೆ ನಮ್ಮನೆಗೆ ಊಟಕ್ಕೆ ಬರಬೇಕು ಅಂತ ಕರೆದು ಕೇಳ್ಬೇಕಂತ, ಏನು ನಿಮ್ಮನೇಲಿ ದೇವ್ರ ಪೂಜೆ ಮಾಡ್ತೀರಾ, ಸಾಲಿಗ್ರಾಮ ಇದೆಯಾ, ವೈಶ್ಯದೇವ ಮಾಡ್ತೀರಾ ಕೇಳ್ಬೇಕಂತ್ರಿ. ನಾವು ಸದ್ಯ ಕರೆದ್ರೆ ಸಾಕಾಗಿದೆ ಆಚಾರ್ಯ, ಯಾರು ಕರೆಯೋರೇ ಇಲ್ಲ. ನೀವು ವೈಶ್ಯದೇವ ಎಲ್ಲ ಕೇಳಿದ್ರೆ ಊಟಕ್ಕೆ ಕರೆಯಲ್ಲ. ಹಾಗಂತೇನು ಸಿಕ್ಕಿದ ಕಡೆ ಊಟಕ್ಕೆ ಹೋದ್ರಿ, ಆ ಬ್ರಾಹ್ಮಣ ಜನ್ಮಾಂತರದಲ್ಲಿ ಒಂದು ಕಾಡಿನಲ್ಲಿ ಹುಲಿಯಾಗಿ ಹುಟ್ಟಬೇಕಂತ. ಗಾಯತ್ರೀಂ ನ ಸ್ಮರೇದ್ಯೋ ನ ಸಂಧ್ಯಾಮುಪಾಸತೆ ಅಂತದ್ದುಷ್ಟ ಬಹಿಸ್ಸಾಧು ಸಭವೇದ್ ಬ್ರಾಹ್ಮಣೋ ಬಕಃ. ಯಾರು ಜೀವನದಲ್ಲಿ ಗಾಯತ್ರಿಯ ಸ್ಮರಣೆಯನ್ನು ಮಾಡೋಲ್ಲ, ಯಾರು ಜೀವನದಲ್ಲಿ ಸಂಧ್ಯಾ ವಂದನೆ ಮಾಡೋಲ್ಲ, ಹೊರಗೆ ಭಾರಿ ಸಾಧುವಿನಂತೆ ವೇಷ ಭೂಷಣ ಭಾಷೆ, ಒಳಗೆ ಮಾತ್ರ ಭಾರಿ ದುಷ್ಟ, ಅವನು ಬಕಪಕ್ಷಿಯಾಗಿ ಹುಟ್ಟುತ್ತಾನಂತ. ಬ್ರಾಹ್ಮಣ ಜನ್ಮಾಂತರದಲ್ಲಿ ಬಕಪಕ್ಷಿಯಾಗಿ ಹುಟ್ಟುತ್ತಾನೆ. ಹೋಮ ಮಾಡಿಸಬಾರದವನ ಕೈಯಲ್ಲಿ ಹೋಮ ಮಾಡಿಸಿದವ ಹಳ್ಳಿಯಲ್ಲಿ ಹಂದಿಯಾಗಿ ಹುಟ್ಟುತ್ತಾನೆ. ಖರೋ ವೈ ಬಹು ಯಾಜ್ಞಿಕೋ, ನಿತ್ಯದಲ್ಲಿ ಹೋಮ ಮಾಡಿಸಿಬಿಟ್ಟ ಅಂತಾದರೆ ಕತ್ತೆಯಾಗಿ ಹುಟ್ಟುತ್ತಾನೆ. ಕರೀದೇ ಇದ್ದವ್ರ ಮನೆಗೂ ಅಯ್ಯೋ ನಮಗೇನು ಪರವಾಗಿಲ್ಲ, ಟೈಮ್ಗೆ ಊಟ ಆದರೆ ಸಾಕಂತ ಯಾರ ಮನೆಗಂದ್ರೆ ಊಟಕ್ಕೆ ಹೋಗ್ಬಿಡು, ಕರೆದಿರಲ್ಲ ಪರದಿರಲ್ಲ, ಒಂದು ಎಲೆ ಖಾಲಿ ಇತ್ತು ಕೂತ ತಿಂದ ಎದ್ದ. ಅವನು ಕಾಕಹ, ಕಾಗೆಯಾಗಿ ಹುಟ್ಟಬೇಕಾಗುತ್ತಂತೆ. ಕಾಕೋ ನಿರ್ಮಂತ್ರ ಭೋಜನೆ, ಆಮಂತ್ರಣ ಮಾಡಿರ್ಬೇಕು, ಇವತ್ತು ನೀವು ಬನ್ನಬೇಕು ಅಂತ. ಏನಿಲ್ಲ, ಸೀದಾ ಹೋದ ಕೂತ ತಿಂದ ಎದ್ದ. ಜನ್ಮ ಒಂದು ಕಟ್ಟಿಟ್ಟು ಬುತ್ತಿ. ಯಾವ ಜನ್ಮ? ಕಾಗೆ ಜನ್ಮ. ಯಾರು ಗುರುಗಳ ಸೇವೆಯನ್ನೇ ಮಾಡದೆ ವಿದ್ಯೆ ಬರಬೇಕು ಅಂತ ಭಾರಿ ಪ್ರಯತ್ನ ಮಾಡ್ತಾನೆ, ಅವನು ಗೋಕರ ಪಶು, ಅವನು ಕತ್ತೆಗೆ ಸಮಾನವಾದ ಪಶು. ಗುರುಗಳನ್ನು ವಾದ ಮಾಡುವ ಸಂದರ್ಭದಲ್ಲಿ, ಮಾತಾಡುವ ಸಂದರ್ಭದಲ್ಲಿ ಗುರುಗಳನ್ನು ನೀನು ನಿಮ್ಮಪ್ಪ ನಿಮ್ಮ ತಾತ ಅಂತ ಏನಾರು ಅವರು ಜೋರು ಮಾಡಿ ಅವರ ಹಾರ್ಟ್ಗೆ ಹರ್ಟ್ ಆಗೋ ಹಾಗೆ ಮಾಡಿದ್ರಿ, ಅವ್ರನ್ನ ವಾದದಲ್ಲಿ ಸೋಲಿಸಿದ್ರಿ, ಅವ್ರಿಗೇನು ಬರೋಲ್ಲ. ಅಯ್ಯೋ ನಮ್ಮ ಗುರುಗಳಿದು ಈಗ ಅವ್ರಿಗೇನು ಬರೋಲ್ಲ, ನಾನು ಭಾರಿ ಓದ್ಕೊಂಡಿದ್ದೀನಿ ಅಂತೇನಾರು ಅಂದ್ರೋ ಜನ್ಮಾಂತರದಲ್ಲಿ ಬ್ರಹ್ಮರಾಕ್ಷಸರಾಗಿ ಹುಟ್ಟಬೇಕಾಗತ್ತೆ. ಯಾರು ಮಿತ್ರದ್ರೋಹಿ ಆಗಿರ್ತಾನೆ ಅವನು ಗೃದ್ರಹ, ಹದ್ದಾಗಿ ಹುಟ್ಟಬೇಕು. ವ್ಯಾಪಾರದಲ್ಲಿ ಮೋಸ ಮಾಡಿದವ ಗೂಬೆಯಾಗಿ ಹುಟ್ಟುತ್ತಾನೆ. ವರ್ಣಾಶ್ರಮವನ್ನು ನಿಂದೆ ಮಾಡಿದವ ಪಾರಿವಾಳವಾಗಿ ಹುಟ್ಟುತ್ತಾನೆ. ತಂದೆ ತಾಯಿ ಗುರುಗಳು ಅಕ್ಕ ತಂಗಿಯರು ಇವರಲ್ಲಿ ಯಾರು ಸದಾ ದ್ವೇಷ ಮಾಡ್ತಿರ್ತಾನೆ ಅವನು ಭೂಮಿಲೇ ಹುಟ್ಟೋಲ್ಲ, ಅಮ್ಮನ ಹೊಟ್ಟೆ ಒಳಗೆ ಇದ್ದು 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 ಸಾಯ್ತಿರ್ತಾನೆ. ಬರೀ 9 ತಿಂಗಳು 8 ತಿಂಗಳು 7 ತಿಂಗಳು ಇರೋದು, ಸಾಯೋದು, ಮತ್ತು ಸಾಯೋದು, ಹೀಗೆ ನೋಡಿ. ಇದಕ್ಕಿಂತ ಭಾಳ ಡೇಂಜರ್ ಶ್ಲೋಕ. ಸ್ವಸ್ರೋಗಾಲಿ ಪ್ರಧಾನಾರಿ ನಿತ್ಯಂ ಕಲಹಕಾರಿಣಿ. ಯಾರು ಅತ್ತೆ ಮಾವನ್ ಬೈತಾಳೆ, ಯಾರು ಡೈಲಿ ಜಗಳ ಆಡ್ತಾಳೆ, ಇಂಥ ಹೆಣ್ಣುಮಕ್ಕಳು ಅವಳು ಜಿಗಣೆಯಾಗಿ ಹುಟ್ಟುಬಿಡ್ತಾಳಂತೆ ಜನ್ಮಾಂತರದಲ್ಲಿ. ಈ ಜಿಗಣೆ ಅಂದರೆ ಗೊತ್ತೇನೋ, ಹಿಡಿದ್ರೆ ಬಿಡೋದೇ ಇಲ್ಲ. ಕೆಲವ್ರು ಹಾಗೆ ಜಗಳ ಮಾಡೋಕ್ಕೆ ಶುರು ಮಾಡಿದ್ರೆ ಬಿಡೋದೇ ಇಲ್ಲ, ಸೀರಿಯಲ್ ಗಟ್ಟಲೆ ಅದು. ಯಾರು ಗಂಡನಿಗೆ ಅಪ್ರಿಯವಾಗಿ ಮಾತಾಡ್ತಾಳೆ ಯೂಕ, ಹೇನಾಗಿ ಹುಟ್ಟುತ್ತಾಳಂತೆ.
ಸ್ವಪತಿಂ ಪರಿತ್ಯಜ್ಯ ಪರಪುಂಸಾನುವರ್ತಿನಿ. ಮನೆ ಗಂಡನನ್ನು ಬಿಟ್ಟು ಬೇರೆಯವ್ರ ಸಂಘ ಮಾಡ್ತಾಳೆ, ಮನೆಯ ಹಲ್ಲಿಯಾಗಿ ಹುಟ್ಟುತ್ತಾಳಂತೆ, ಅಥವಾ ವಿಮುಖೀವಾತ ಸರ್ಪಿಣಿ, ಎರಡು ಮುಖದ ಹಾವಾಗಿ ಹುಟ್ಟುತ್ತಾಳೆ. ಗುರುಧಾರೆಯನ್ನು ಬಯಸಿದವ ಓತಿಕೇತವಾಗ್ತಾನೆ, ರಾಜನ ಹೆಂಡತಿಯನ್ನು ಬಯಸಿದವ ಒಂಟೆಯಾಗ್ತಾ ಇದ್ದಾನೆ. ಹೀಗೆ ಮೃತನ ಮನೆಯ, ಸತ್ತವರ ಮನೆಯ 11ನೇ ದಿನ ಊಟ ಮಾಡಬಾರ್ದು. ಇನ್ನು 10 ದಿನದ್ದು ಮಾಡ್ಬೋದಾ? 10 ದಿನದ್ದು 11ನೇ ದಿನದ್ದೇ ಮಾಡಬಾರ್ದು ಅಂದರೆ 10 ದಿನದ್ದು ಮಾಡಬಾರ್ದು. ಹಾಗೆ ಯಾರು ತಿಂತಾನೆ ಅವನು ಜನ್ಮಾಂತರದಲ್ಲಿ ನಾಯಿಯಾಗಿ ಹುಟ್ಟಬೇಕಾಗತ್ತೆ. ಹೀಗೆ ಒಂದೊಂದು ಜನ್ಮಗಳು, 1-2 ಅಲ್ಲ, ಅನೇಕ ಜನ್ಮಗಳು. ಲೋಹಚೂರ್ಣ ಶ್ಮಚೂರ್ಣೋ ವಿಷಂಜರಯೇನ್ನರಹ ಬ್ರಹ್ಮಸ್ವಂ ತ್ರಿಷು ಲೋಕೇಶು ಕಪ್ಪು ಮಾಂಜರಯಿಷ್ಯತಿ. ಕಲ್ಲನ್ನು ಪುಡಿ ಮಾಡಿ ಅರಗಿಸ್ಕೊಳ್ಬಹುದು, ಕಬ್ಬಿಣವನ್ನು ಪುಡಿ ಮಾಡಿ ತಿಂದು ಜೀರ್ಣಿಸ್ಕೊಳ್ಬಹುದು. ಆದರೆ ನಮಗಿಂತ ಉತ್ತಮರು, ನಮಗಿಂತ ಯಾರೇ ಇಲ್ಲಿ ಮತ್ತೊಬ್ಬರ ದುಡ್ಡನ್ನು ಅಪಹಾರ ಮಾಡಿ ಅರಗಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಬೇರೆಯವ್ರ ದುಡ್ಡಲ್ಲಿ ಬೇಕಾದಷ್ಟು ಸಂಪಾದನೆ ಮಾಡಿದರೂ ಕೂಡ ಮರಳಿನಿಂದ ಕಟ್ಟಿದ ಸೇತುವೆ ಯುದ್ಧ ಕಾಲದಲ್ಲಿ 4 ಜನ ಓಡಾಡಿದ್ರೆ ಹೇಗೆ ಬಿದ್ದೋಗುತ್ತೋ ಹಾಗೆ ರಾಂಗ್ ರೂಟಲ್ಲಿ ಸಂಪಾದನೆ ಮಾಡಿದ ಸಂಪತ್ತಿಂದ ಬೇಕಾದಷ್ಟು ಐಶ್ವರ್ಯ ಇದ್ದರೂ ಸಾಯೋ ಕಾಲಕ್ಕೆ ನಿಮಗೆ ದೇವರ ಸ್ಮರಣೆ ಬರಲ್ಲ, ಎಲ್ಲ ವೇಸ್ಟ್. ದೇವರ ದುಡ್ಡನ್ನು, ಬ್ರಾಹ್ಮಣರ ದುಡ್ಡನ್ನು, ಮುದುಕರ ದುಡ್ಡನ್ನು, ವಯಸ್ಸಾದ ದುಡ್ಡು, ಇನ್ನೊಬ್ಬರ ದುಡ್ಡನ್ನು ಯಾರು ತಿಂದಿರ್ತಾನೆ ಅದು ಅವನನ್ನು ಮಾತ್ರ ಹಾಳು ಮಾಡೋಲ್ಲ, ಅವನ ವಂಶವನ್ನೇ, ಪರಂಪರೆಯನ್ನೇ ಹಾಳು ಮಾಡುತ್ತೆ. ಕುಲಾನ್ಯತ ಕುಲಾಂ ಯಾತಿ ಬ್ರಾಹ್ಮಣ ಅತಿಕ್ರಮೇಣ ಚ. ಒಂದು ಕುಲದಿಂದ ಒಂದು ಕುಲಕ್ಕೆ ಹಾಗೆ ಹಬ್ಬಿಕೊಂಡು ಬರುತ್ತಂಥ ಪಾಪ. ಜೀವನದಲ್ಲಿ ಮಾಡಿದ ಪಾಪಕ್ಕೆ ಹೆದರಬೇಕು, ಸಾವಿಗೆ ಹೆದರಬಾರದು. ಹೆದರಿದ್ರೂ ಅಷ್ಟೇ, ಹೆದರದೇ ಇದ್ದರೂ ಅಷ್ಟೇ, ಸಾವು ಬಂದೇ ಬರುತ್ತೆ. ಸಾಯಕ್ಕೆ ಮುಂಚೆ ಯಾಕೆ ಹೆದರಬೇಕು ಅಂದರೆ, ಇಷ್ಟೊಂದು ಪಾಪ ಮಾಡಿದ್ದೇನೆಲ್ಲ, ನಾನು ಈ ಪಾಪವನ್ನು ಕಳೆದುಕೊಳ್ಳುವ ಉಪಾಯವೇ ಮಾಡಲಿಲ್ವಲ್ಲ ಅಂತ ವಿಚಾರ ಮಾಡಬೇಕು. ಸ್ವದತ್ತಂಬರದತ್ತಂಬ, ತಾನು ಕೊಟ್ಟಿರಲಿ, ತನ್ನ ವಂಶದವರು ಯಾರೇ ದಾನ ಮಾಡಿದರೂ ಕೂಡ ಭೂಮಿ ದಾನ ಅಂತ, ಅದನ್ನೇನಾದರೂ ಮರಳಿ ನೀವು ವಾಪಸ್ ಪಡೆದು ಬಿಟ್ರಿ ಅಂದರೆ 60 ವರ್ಷ ಸಹಸ್ರಾಣಿ ವಿಷ್ಟಾಯಾಮ್ ಜಾಯತೆ ಕ್ರಿಮಿ. 60,000 ವರ್ಷ ಹೊಲಸಿನಲ್ಲಿ ಕ್ರಿಮಿಕೀಟವಾಗಿ ಹುಟ್ಟಬೇಕಾಗತ್ತೆ. ಭಗವಂತ ಹೇಳ್ತಾನೆ, ಏವಂ ಆದೀನಿ ಚಿನ್ನಾನಿ ಯೋನಯಶ್ಚ ಖಗೇಶ್ವರ ಸ್ವಕರ್ಮ ವಿಹಿತ ಲೋಕೆ ದೃಶ್ಯಂತೆ ತ್ರ ಶರೀರಿಣಾಂ ಏವಂ ದುಷ್ಕರ್ಮ ಕರ್ತಾರಃ ಭುಂಕ್ತ್ವಾ ನಿರಸುಯಾತನಾಂ ಜಾಯಂತೆ ಪಾಪಶೇಷೇಣ ಪ್ರೋಕ್ತ್ವಾ ಸ್ತ್ವೇಷಾಸು ಯೋನಿಷು. ಈ ರೀತಿ ಗರುಡ ನರಕದಲ್ಲಿ ಅವರು ಮಾಡಿದ ಪಾಪಕ್ಕೆ ದುಃಖವನ್ನು ಅನುಭವಿಸಿ ಮನುಷ್ಯ ಲೋಕದಲ್ಲಿ ಬರ್ತಾನೆ. ಕರ್ಮಕ್ಕೆ ತಕ್ಕ ಜನ್ಮ ಬರುತ್ತೆ, ಕುರುಡನಾಗಿ ಹುಟ್ಟುತ್ತಾನೆ. ಕುರುಡರನ್ನು ಕಂಡ್ರೆ ನೀವು ಅವನಿಗೆ ಸಹಾಯ ಮಾಡಿ, ಏನಾದರೂ ಮಾಡಿ, ಅದು ದಯೆಯಿಂದ ಮಾಡಿ, ದೇವರು ಪ್ರೀತರಾಗಲಿ ಅಂತ ಮಾಡಲಿ. ಪಾಪ ಕಣ್ಣು ಹಾಳು, ದೇವರು ಎಂಥ ಅನ್ಯಾಯ ಅನ್ಬೇಡಿ. ದೇವರ ಅನ್ಯಾಯ ಮಾಡಿದ ಅಂತ ಮಾತ್ರ ಅನ್ಬೇಡಿ. ತುಂಬ ಜನ ಯಾವುದಾದ್ರು ಸುದ್ದಿ ಬಂದರೆ, ಹೌದಾ ದೇವರೆಂಥ ಅನ್ಯಾಯ ಮಾಡಿಬಿಟ್ಟ ಅಂತಾರೆ. ಹೆಂಗೆ ನಿಮ್ಗೆ ಹೆಂಗೆ ಗೊತ್ತು ಅನ್ಯಾಯ ಹೆಂಗೆ ಹೇಳ್ತಾ ಇದ್ದೀರಿ? ದೇವ್ರು ಏನು ಮಾಡಿದ್ರು ನ್ಯಾಯ ಅನ್ಬೇಕ್ರಿ. ಆದದ್ದೆಲ್ಲ ಒಳಿತೇ ಆಯಿತು. ನಮಗೆ ಯಾರ ಜಾತಕ ಗೊತ್ತಿಲ್ಲ, ಯಾರ ಪಾಪ ಪುಣ್ಯ ಗೊತ್ತಿಲ್ಲ. ನಮ್ಮೆಲ್ಲರ ಬ್ಯಾಲೆನ್ಸ್ ಶೀಟ್ ಯಾರ ಹತ್ರ ಇದೆ? ಭಗವಂತನ ಹತ್ರ ಇದೆ. ಅವನು ಯಾವುದು ಯಾವಾಗ ಓಪನ್ ಮಾಡ್ತಾನೋ, ಏನು ಶಿಕ್ಷೆ ಕೊಡ್ತಾನೋ, ಅವನು ಏನು ಮಾಡಿದ್ರೂ ಸರಿ. ಅವನು ಮಾಡಿದ್ದಕ್ಕೆಲ್ಲ ಆದದ್ದೆಲ್ಲ ಒಳಿತೇ ಆಯಿತು ಅನ್ಬೇಕೇ ವಿನಃ ನಾವು ದಯಾ ತೋರಿಸ್ಬೇಕು. ಆದರೆ ಇದು ತಪ್ಪು, ಅನ್ಯಾಯ, ಹಾಗೆ ಹೀಗೆಲ್ಲ ಹೇಳುವ ಯೋಗ್ಯತೆ ನಮ್ಮದಲ್ಲ. ಮಾಡಬಾರದ ತಪ್ಪು ಮಾಡಿ ಅದರ ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ಮನುಷ್ಯ ಲೋಕಕ್ಕೆ ಬಂದಾಗ ಗರುಡ
ಈ ರೀತಿ ಅಂಧರಾಗಿ, ಪಂಗುಗಳಾಗಿ, ಕ್ರಿಮಿಕೀಟ ಪಶು ಪಕ್ಷಿಗಳಾಗಿ ಅನೇಕ ಜನ್ಮಗಳಲ್ಲಿ ಹುಟ್ಟುತ್ತಾರೆ. ನೀಚ ಜನ್ಮ ಬರುತ್ತೆ, ಅದರೊಳಗೂ ರೋಗಯುಕ್ತರಾಗಿರ್ತಾರೆ. ಯಾರು ಅತ್ಯಂತ ರೋಗದಿಂದ ಯುಕ್ತರಾಗಿದ್ದಾರೆ ಅವರು ನರಕದಿಂದ ಬಂದವರು ಅಂತ ತಿಳ್ಕೊಳ್ಬೇಕು. ಆದರೆ ಅವ್ರಿಗೆ ನೀವೇನು ನರಕದಿಂದ ಬಂದ್ರ ಅಂತ ಕೇಳಬಾರ್ದು. ಆದರೆ ಅವರಲ್ಲಿ ದಯ ತೋರಿಸ್ಬೇಕು. ಅವರ ಒಳಗೂ ಭಗವಂತ ಇದ್ದಾನೆ. ನೋಡಿ, ರೋಗ ಬಂದವರು ಕೂಡ ಕೆಲವರು ರೋಗ ಬಂದದ್ದನ್ನು ಭಗವಂತನ ಪೂಜಾರೂಪವಾಗಿ ಅರ್ಪಣೆ ಮಾಡ್ತಾರೆ. ನಾ ಮಾಡಿದ ಕರ್ಮ ಆದರೆ ನೀ ಮಾಡುವುದೇನ, ರೋಗಾನುಭವವೆಲ್ಲ ಉಗ್ರ ತಪವು, ದೊಡ್ಡ ತಪಸ್ಸಿನಂತೆ ಆಚರಣೆ ಮಾಡಿಬಿಡ್ತಾರೆ ಸಜ್ಜನರಾದವರು. ತಥೋ ಜನ್ಮ ಸಹಸ್ರೇಶು ಪ್ರಾಪ್ಯಕ್ತಿರಿಯಕ್ಷರೀರತಾಂ. ಇಂಥ ಜನ್ಮ ಸಾವಿರ ಬರ್ಬೇಕಂತ. ಈಗ ನೋಡಿ, ಸೊಳ್ಳೆ ತಿಗಣೆ ಅವು ಎಷ್ಟು ದಿನ ಇರುತ್ತೆ ಅಂತ ಏನು ಗ್ಯಾರಂಟಿ ರೀ? ಯಾರ ಮೈ ಮೇಲೆ ಕೂತ್ರೂ ಅವಕ್ಕೆ ಮತ್ತೆ ಉಳ್ಗಾಲಿಲ್ಲ, ಸತ್ತು ಅಂತಲೇ ಅರ್ಥ. ಬೇಗ ಸಾಯುತ್ತೆ. ಸಾವಿರ ಜನ್ಮಗಳಾದ ಮೇಲೆ ತಿರ್ಯಕ್ ಜನ್ಮ, ಅದು ಅಂದರೆ ತಿರ್ಯಕ್ ಜನ್ಮ ಅಂದರೆ ಪ್ರಾಣಿಗಳಾಗಿ ಹುಟ್ಟಬೇಕು. ಅದು ಕಳೆದ ಮೇಲೆ ಪಕ್ಷಿಯಾಗಿ ಹುಟ್ಟಬೇಕು. ಪಕ್ಷಿ ದುಃಖಂ ತಥೋ ಭುಕ್ತ್ವಾ. ಆ ಪಕ್ಷಿ ಆದಾಗ ಚಳಿ, ಮಳೆ, ಗಾಳಿ, ಬಿಸಿಲು ಏನಿಲ್ಲ. ಆಮೇಲೆ ಮಾನುಷಂ ಲಭತೆ ಪಶ್ಚಾತ್. ಆಮೇಲೆ ಮನುಷ್ಯ ಜನ್ಮ ಬರುತ್ತಂತೆ. ಆ ಮನುಷ್ಯ ಜನ್ಮ ಬರುವಾಗ ಬಹಳ ವರ್ಷ ಬೇಕಂತೆ, 1-2 ಅಲ್ಲ, ಅನೇಕ ಜನ್ಮಗಳು ಆದಮೇಲೆ ಆ ಮನುಷ್ಯನ ಹುಟ್ಟು ಆಗತಕ್ಕಂಥದ್ದು. ಆ ಹುಟ್ಟುವ ಸಂದರ್ಭದಲ್ಲಿಯೂ ಕೂಡ ಆ ಮನುಷ್ಯ ಪಾಪಿಯಾದವ ಹೇಗೆ ಹುಟ್ಟಿ ಬರ್ತಾನೆ, ಗರ್ಭವಾಸ ದುಃಖ ಎಂಥದ್ದು, ಅದನ್ನೆಲ್ಲ ಗರುಡರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಉತ್ತರವನ್ನು ಭಗವಂತ ಕೊಟ್ಟಿದ್ದಾನೆ. ಇದು 8ನೇ ಅಧ್ಯಾಯದಲ್ಲಿ ಒಂದು ವಿಶೇಷವಾದ ಸಂಗತಿಯನ್ನು ಗರುಡ ಮತ್ತು ಭಗವಂತನ ಸಂವಾದದಲ್ಲಿ ವೇದವ್ಯಾಸದೇವರು ನಿರೂಪಣೆ ಮಾಡಿದ್ದಾರೆ. ಇದರಲ್ಲಿ ಗರುಡ ಭಗವಂತನನ್ನು ಕೇಳ್ತಾನೆ. ಒಬ್ಬ ವ್ಯಕ್ತಿ ಸಾಯುವ ಸಂದರ್ಭದಲ್ಲಿ ಅವನ ಮಗ ಸತ್ಪುತ್ರನಾಗಿದ್ದರೆ ಅಪ್ಪನ ಸಲುವಾಗಿ ಏನು ಮಾಡಬೇಕು ಅದನ್ನು ನನಗೆ ಹೇಳು. ಕರ್ತವ್ಯ ಸಾ ಯಥಾ ಪುತ್ರೈಸ್ತಥಾ ಚ ಕಥಯ ಪ್ರಭೋ. ಪರಲೋಕ ಸಂಬಂಧಿಯಾದ ಕರ್ಮ. ಅಪ್ಪ ಸಾಯುವಾಗ ಮಗ ಏನು ಮಾಡಬೇಕಂದ್ರೆ ವಿಲ್ಲಿಗೆ ಸೈನ್ ಹಾಕ್ಸ್ಕೊಳ್ಬೇಕು, ಎಲ್ಲೆಲ್ಲಿ ಪಾಸ್ಬುಕ್ ಇಟ್ಟಿದೆಯಾ ಅದೆಲ್ಲ ಕೇಳಬೇಕು, ಅದೆಲ್ಲ ಹೇಳ್ತಾರೆ ಅನ್ಕೋಬೇಡಿ. ಪರಲೋಕ ಸಂಬಂಧಿಯಾದ ಕರ್ಮ ಏನು ಮಾಡಬೇಕು? ನಿಜವಾಗಿ ಮನುಷ್ಯ ಮಕ್ಕಳು ಬೇಕು ಅಂತ ಯಾಕೆ ಪಡಿತಾರೆ ತಂದೆ ತಾಯಿಗಳು ಅಂದರೆ ಇದಕ್ಕೋಸ್ಕರವಾಗಿಯೇ. ತನ್ನ ಅಂತ್ಯಕಾಲಕ್ಕೆ ಮಕ್ಕಳಾದವರು ಸಹಾಯ ಮಾಡ್ತಾರೆ ಅಂತ. ನಿಜವಾದ ಮಗ ಅಂದರೆ ತ್ರಾತಾಯ ಏವ ನರಕಾತ್ ಸಹಿ ಪುತ್ರ ನಾಮ. ನರಕ ಪುತ್ತಂತ ನರಕದಿಂದ ಪಾರು ಮಾಡುವವನೇ ನಿಜವಾದ ಮಗ. ಸತ್ಯ ವ್ಯಕ್ತಿ ನರಕಕ್ಕೆ ಹೋಗಬಾರದು ಅಂತಾದರೆ ಮಗನನ್ನು ಸತ್ಪುತ್ರನನ್ನಾಗಿ ಬೆಳೆಸಬೇಕು, ಸಂಸ್ಕಾರ ಕೊಟ್ಟು ಬೆಳೆಸಬೇಕು, ಅವನಿಗೆ ತಿಳಿಸ್ಬೇಕು ಸಾಯೋ ಕಾಲದಲ್ಲಿ ಏನು ಮಾಡಬೇಕು ಅಂತ. ಗರುಡನ ಪ್ರಶ್ನೆಗೆ ಉತ್ತರವಾಗಿ ಭಗವಂತ ಹೇಳ್ತಾ ಇದ್ದಾನೆ, ಒಳ್ಳೆ ಪ್ರಶ್ನೆ ಮಾಡಿದ್ದೀಯಪ್ಪ. ಮನುಷ್ಯಾಣಂ ಹಿತಾಯ ವೈ. ಮನುಷ್ಯರ ಹಿತಕ್ಕಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀಯಾ. ಒಬ್ಬ ಧಾರ್ಮಿಕನಾದ ಮಗ, ಧರ್ಮವನ್ನು ತಿಳಿದಂಥ ಉತ್ತಮನಾದ ಮಗ ತಂದೆ ಸಾಯುವಾಗ ಏನು ಮಾಡಬೇಕು ನಿಂಗೆ ಹೇಳ್ತೇನೆ ಕೇಳು ಅಂತ. ಅದೇನು ಹೇಳಿದೆ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.